ಕನ್ನಡದ ಬಿಗ್ ಬಾಸ್ ಫೈನಲ್ ಬಗ್ಗೆ ಶಿವಣ್ಣ ಮಾತನಾಡಿದ್ದಾರೆ. ಫೈನಲಿಸ್ಟ್ ಗಿಲ್ಲಿ ನಟನಿಗೆ ಶಿವಣ್ಣ ಶುಭ ಹಾರೈಸಿದ್ದಾರೆ. ಟೇಬಲ್ ಕುಟ್ಟಿ ಗಿಲ್ಲಿನೇ ಗೆಲ್ಲೋದು ಅಂತ ಶಿವಣ್ಣ ಹೇಳಿದ್ದಾರೆ. ಫೈನಲ್ ನಡೀತಾ ಇದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಫೈನಲಿಸ್ಟ್ ಗಿಲ್ಲಿನೇ ಗೆಲ್ತಾರೆ ಅಂತ ಹೇಳಿದ್ದಾರೆ. ಟೇಬಲ್ ಕುಟ್ಟಿ ಮಾತನಾಡಿರೋದು ನಟ ಶಿವಣ್ಣ. ಒಳ್ಳೆಯವರಿಗೆ ಯಾವತ್ತೂ ಒಳ್ಳೇದಾಗಬೇಕು. ಗಿಲ್ಲಿ ನಟ ಒಳ್ಳೆಯ ಟ್ಯಾಲೆಂಟ್ ಇರುವಂತ ಹುಡುಗ, ಗಿಮಿಕ್ ಮಾಡಲ್ಲ. ಸೊ ಹಾಗಾಗಿ ಗಿಲ್ಲಿ ಗೆದ್ದೇ ಗೆಲ್ತಾನೆ ಅಂತ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮಾತನಾಡಿದ್ದಾರೆ. ಶುಭ ಹಾರೈಸಿದ್ದಾರೆ ಗಿಲ್ಲಿಗೆ. ನನಗೆ ಗಿಲ್ಲಿ ನಟ ಆಗೋದಷ್ಟೇ ತುಂಬ ಇಷ್ಟ, ಅದು ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ಅಷ್ಟು ನೋಡಲ್ಲ, ಬಟ್ ಸಮ್ ಟೈಮ್ಸ್ ವೆನ್ ಐ ಗೆಟ್ ಟೈಮ್ ಐ ವಾಚ್. ಬಟ್ ಗಿಲ್ಲಿ ನಟ ಹಂಗೆ ಫ್ರಾಂಕ್ಲಿ ಸೇಯಿಂಗ್ ತುಂಬ ಹಾರ್ಟಿಲಿ ಓಪನ್ ಆಗಿ ಮಾತಾಡ್ತಾನೆ. ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗಲ್ಲ, 100% ನ್ಯಾಚುರಲ್ ಸಿಗುತ್ತೆ. ಅದಕ್ಕೆ ಒಂದು ತುಂಬ ಜನ ಹುಡುಕ್ಬೇಕಾಗಿಲ್ಲ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೇನೆ ಇವತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಅವರೇ ಗೆದ್ರಿ. ಗಿಲ್ಲಿ ಆಲ್ ದಿ ಬೆಸ್ಟ್, 100%. ನಾನು ಯೂಶುವಲ್ ಆಗಿ ಅಷ್ಟು ನನಗೆ ಗಿಲ್ಲಿ ನಟ ಆಗೋದಷ್ಟೇ ತುಂಬ ಇಷ್ಟ, ಅದು ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ಅಷ್ಟು ನೋಡಲ್ಲ, ಬಟ್ ಸಮ್ ಟೈಮ್ಸ್ ವೆನ್ ಐ ಗೆಟ್ ಟೈಮ್ ಐ ವಾಚ್. ಬಟ್ ಗಿಲ್ಲಿ ನಟ ಹಂಗೆ ಫ್ರಾಂಕ್ಲಿ ಸೇಯಿಂಗ್ ತುಂಬ ಹಾರ್ಟಿಲಿ ಓಪನ್ ಆಗಿ ಮಾತಾಡ್ತಾನೆ. ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ನ್ಯೂಸ್ 18 ಕನ್ನಡದ ವತಿಯಿಂದ ಅದ್ಧೂರಿಯಾಗಿ ಕರುನಾಡ ಹಬ್ಬ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಆರ್ಟಿ ನಗರದ HMT ಮೈದಾನದಲ್ಲಿ 3 ದಿನಗಳ ಕಾಲ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಕಾರ್ಯಕ್ರಮವನ್ನ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಉದ್ಘಾಟಿಸಲಿದ್ದಾರೆ. ಈ ನಡುವೆ ಕಾರ್ಯಕ್ರಮಕ್ಕೆ ನಟ ನೀನಾಸಂ ಸತೀಶ್, ನಟಿ ಸಪ್ತಮಿ ಗೌಡ, ಮೇಘಾ ಶೆಟ್ಟಿ, ವಿನಯ್ ಕುಮಾರ್ ಆಗಮಿಸಲಿದ್ದಾರೆ. ಸೇರಿದಂತೆ ರಾಜಕೀಯ ಹಾಗೂ ಸಿನಿ ಗಣ್ಯರು ಕೂಡ ಭಾಗವಹಿಸಲಿದ್ದಾರೆ. ಇಂದಿನಿಂದ 18ನೇ ತಾರೀಖಿನವರೆಗೂ ಒಟ್ಟು 3 ದಿನಗಳ ಕಾಲ ಮನರಂಜನೆ ಸೇರಿ ಆಹಾರ ಮೇಳ ಕಾರ್ಯಕ್ರಮ ನಡೆಸಲಾಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಕಾಮಿಡಿ ಶೋ, ಚಿತ್ರಕಲಾ ಸ್ಪರ್ಧೆ, ಗೇಮ್, ಫ್ಯಾಷನ್ ಶೋ, ಅಡುಗೆ ಸ್ಪರ್ಧೆ, ರಂಗೋಲಿ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಲಾಗಿದೆ. ನೀವು ಕೂಡ ನಿಮ್ಮ ಕುಟುಂಬದ ಜೊತೆಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಬ್ಯಾಕ್ ಹಾಸನ ಉಸ್ತುವಾರಿ ಸಚಿವರಿಗೆ ಯಾಮಾರಿಸಿದ್ದಾನೆ ಇಲ್ಲೊಬ್ಬ ಭೂಪ. ಸೂರ್ಯಂಗೆ ಟಾರ್ಚ್ ಹಿಡಿತಿಯಲ್ಲಪ್ಪ ಅಂತ ಸಚಿವರು ಗರಂ ಆಗಿದ್ದಾರೆ ಅಧಿಕಾರಿ ಮೇಲೆ. ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ವೀಕ್ಷಣೆ ವೇಳೆ ನಡೆದಂತಹ ಘಟನೆ ಇದು. ಈ ಬಗ್ಗೆ ಸಚಿವರು ಪ್ರಶ್ನೆ ಮಾಡಿದ್ದಕ್ಕೆ ಸುಳ್ಳು ಸುಳ್ಳು ಉತ್ತರಗಳನ್ನು ಕೊಟ್ಟಂತಹ ಅಧಿಕಾರಿಗೆ ಚಳಿ ಬಿಡಿಸಿದ್ದಾರೆ. ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಕಾಮಗಾರಿ ವಿಳಂಬ ಆಗ್ತಿರೋದಕ್ಕೆ ತರಾಟೆ ತೆಗೆದುಕೊಂಡಿದ್ದಾರೆ. ಸಚಿವರು ಗುತ್ತಿಗೆದಾರನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಸುಳ್ಳು ವರದಿ ಕೊಟ್ಟಂತ ಗುತ್ತಿಗೆದಾರನಿಗೆ ಸ್ಥಳದಲ್ಲೇ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರಿ ಎಲ್ಲ ಗುತ್ತಿಗೆದಾರ. ಈ ಕಾಮಗಾರಿ ಬಗ್ಗೆ ಸುಳ್ಳು ವರದಿಯನ್ನ ಕೊಟ್ಟಿದ್ದಕ್ಕೆ ಬಾಯಿ ಬಿಟ್ರೆ ಸುಳ್ಳು, ಸೂರ್ಯಂಗೆ ಟಾರ್ಚ್ ಹಾಕ್ತಿಯಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾನ ಮರ್ಯಾದೆ ಸ್ವಾಭಿಮಾನ ಬಿಟ್ಟು ನಿಮ್ಮ ಹತ್ರ ಮಾತಾಡಬೇಕು, ಬೇರೆಯವರಾಗಿದ್ರೆ ಕಪಾಳಕ್ಕೆ ಬಿಟ್ಟಿರೋರು ಅಂತ ಸಚಿವರು ತರಾಟೆ ತೆಗೆದುಕೊಂಡಿದ್ದಾರೆ. ಇದು ಆ ಸಂದರ್ಭದ ದೃಶ್ಯ. ಉಸ್ತುವಾರಿ ಸಚಿವರಿಗೆ ಯಾಮಾರಿಸಿಕೆ ನೋಡಿದಂತಹ ಗುತ್ತಿಗೆದಾರ ಕಾಮಗಾರಿ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಸುಳ್ಳು ಸುಳ್ಳು ವರದಿಯನ್ನ ಕೊಟ್ಟು ಆ ಬಗ್ಗೆ ಸುಳ್ಳು ವಿಚಾರಗಳನ್ನ ಸಚಿವರಿಗೆ ಹೇಳೋಕ್ ಬಂದಾಗ ಸಚಿವರು ಆ ಗುತ್ತಿಗೆದಾರನ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ್ರೆ ಕಾಲೇಜು ಮಾನ್ಯತೆ ರದ್ದು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. SSLC ಪ್ರಿಪರೇಟರಿ ಎಕ್ಸಾಮ್ ಅದಾದ್ಮೇಲೆ PUC ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಇದನ್ನ ನಿರಂತರವಾಗಿ ವಿಸ್ತೃತವಾದಂತ ವರದಿಯನ್ನ ನ್ಯೂಸ್ 18 ಮಾಡಿತ್ತು. ಈಗ ಇಲಾಖೆ ಎಚ್ಚೆತ್ತುಕೊಂಡಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪರೀಕ್ಷೆ ಆರಂಭ ಆಗುವ ಮುನ್ನವೇ ವಾರ್ನಿಂಗ್ ಕೊಟ್ಟಿರೋದು. ಫೈನಲ್ ಎಕ್ಸಾಮ್ಸ್ ಅನುದಾನ ರಹಿತ ಮತ್ತು ಸಹಿತ ಕಾಲೇಜುಗಳಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕರಿಂದಲೂ ಕೂಡ ವಾರ್ನಿಂಗ್ ಕೊಡಲಾಗಿದೆ. ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೀವಿ ಅಂತ. 20-30 ರೂಪಾಯಿಗೆ ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಯಾವ ಕಾಲೇಜಿನಿಂದ ಅದು ಲೀಕ್ ಆಗುತ್ತೋ ಆ ಕಾಲೇಜಿಗೆ ಅನುದಾನ ಕಟ್ ಆಗುತ್ತೆ.
ಅನುದಾನ ರಹಿತ ಕಾಲೇಜಾದ್ರೆ ಅಂತಹ ಕಾಲೇಜಿನ ಮಾನ್ಯತೆಯನ್ನೇ ಶಾಶ್ವತವಾಗಿ ರದ್ದು ಮಾಡ್ತೀವಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ನೋಡಲ್ ಕೇಂದ್ರದ ಕಾಲೇಜಿನ ಪ್ರಾಂಶುಪಾಲರ ಮೇಲೆಯೂ ಕೂಡ ಎಫ್ಐಆರ್ ಆಗಲಿದೆ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಇನ್ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿ, ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರೆ ಅಂತಹ ವಿದ್ಯಾರ್ಥಿ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಆಗುತ್ತೆ ಅಂತ ವಾರ್ನ್ ಮಾಡಿದ್ದಾರೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಕೊಟ್ಟಂತಹ ಖಡಕ್ ವಾರ್ನಿಂಗ್ ಮತ್ತು ಶಿಕ್ಷಣ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ. ನ್ಯೂಸ್ 18ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿರಂತರವಾದಂತಹ ವಿಸ್ತೃತ ವರದಿ ಪ್ರಸಾರ ಆದಮೇಲೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ, ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಾ ಇದೆ. ಕೂತು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಓದುವಂಥ ವಿದ್ಯಾರ್ಥಿಗಳ ಗತಿಯೇನಾಗಬೇಕು, ನಿಜವಾಗ್ಲೂ ಕೂಡ ಕಷ್ಟಪಟ್ಟು ಓದುವಂಥ ವಿದ್ಯಾರ್ಥಿಗಳಿಗೆ ಇದರಿಂದ ಮೋಸ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ನ್ಯೂಸ್ 18 ಕೇಳಿತ್ತು. ಶಿಕ್ಷಣ ಇಲಾಖೆ ಮುಂದಿಟ್ಟಿತ್ತು, ವ್ಯವಸ್ಥೆಯ ಮುಂದಿಟ್ಟಿತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ, ಫಲಶ್ರುತಿಯಾಗಿದೆ. ನಮ್ಮ ವರದಿಗೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ.